ಬನ್ನಿ 65 ಎಕರೆ ಊರೇ ಕೊಡ್ತೀವಿ. ಓಟು ಓಟ್ ಬೇಡ, ನಾವು ಮಾಡ್ತೀವಿ. 10 ಎಕರೆ 20 ಎಕರೆ ಇದೆ, ನಾವು ಮಾಡ್ತೀವಿ. ಬಾ ಪಾಣಿ ಮೇಲೆ ಜೋರಾಗಿದ್ದೀನಿ ನಾನು. ಇರೋ ನಿನಗಿನ್ನ ಜೋರಾಗಿದ್ದು ನಾನು ಇಲ್ಲ, ನನಗೂ ಹೇಳ್ಬೇಡ. ನಿನಗಿನ್ನ ಜೋರಾಗಿದ್ದೀನಿ, ನಿಮ್ಮ ಅಪ್ಪ ಇರೋದು ಹಿಡೀರಿ. ಮಾಡ್ತಿರಲ್ವಾ ದುಡ್ಡು ಕೊಡ್ತಾರೆ. ದುಡ್ಡು ಖಾಲಿ ಆಗ್ತಿದೆ. ನಾವು ಭಿಕ್ಷೆ ಬಿಡಬೇಕು ಹೋಗಿ. ನಾವು ವಾಚ್ಮನ್ ಕೆಲಸ ಹೋಗ್ಬೇಕು, ನಾನು ಕೂಲಿ ಹೋಗ್ಬೇಕು. ನಾನು ನಮ್ಮ ದುಡ್ಡು ಕೊಟ್ಟು ನನ್ನ ಜಮೀನು ಕೊಟ್ಟು ನಾವು ಏನು ಮಾಡೋಣ? ರೈತರು ನಾವು ಏನು ಮಾಡೋಣ? ಹಸ್ಗಳು ಹಸ್ಕೊಳ್ಳೋವೆ, ಜನಗಳವೆ, ಹಾಲು ಕರಿಬೇಕು, ಎಲ್ಲ ಕರಿಬೇಕು. ಏನು ಮಾಡೋಣ ನಾವು? ಏನು ಮಾಡೋಣ ಸರ್? ಹೇಳಿ, ಏನು ಅಕ್ಕ ಬೇಡ ನಮಗೆ. ಟಿಕೆ ಹೇಳಿಲ್ಲ, ಇದು ಬಂದು ಹೇಳಿ ಸಾಕಾಯ್ತೀರ. ನಮ್ಗೆ ಬೇಡ, ನಮ್ಗೆ ಅಕ್ವೇರು, ನಮ್ಗೆ ಬೇಡ ಅಕ್ವೇರು. ನಾನು ಬರಲ್ಲ. ಬೇಕು ಅಂತ ಅನ್ನ ರಾಗಿ ಬೇಕು, ರಾಗಿ ಬೇಕು. ರಾಗಿ ಜೋಳ ಬೆಳಿತೀವಿ, ಭತ್ತ ಬೆಳಿತೀವಿ. ಏನ್ ಮಾಡಿ ನಾವು? ನಾನು ಕೆಂಪನಬೆಳ್ಳೆ ಜಯರಾಮಣ್ಣ ಅಂತ, ಕೆಂಪನಬೆಳ್ಳೆ ಕಾಳೇಗೌಡ್ರ ಮಗ ಜಯರಾಮಣ್ಣ ಅಂತ. ನಂದು ಬೇಡ, ನಮ್ಗೆ ಅಕ್ವೇರು. ನಾವು 1 ಎಕರೆ ಜಮೀನು ಅದೇ, ಕೇಳಪ್ಪ ಇಲ್ಲಿ 1 ಎಕರೆ ಜಮೀನು ಅದೇ. ಅದ್ರಲ್ಲಿ ನಾನು 2,000 ರಿಂದ 3,000 ರೂಪಾಯಿ ಸಂಪಾದನೆ ಮಾಡ್ತೀನಿ ಡೈಲಿ 2,000 ರಿಂದ 3,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಅವರು ನಮಗೆ ಕೊಡ್ತಾರ? ನನ್ನ ಏನು ಕೆಲಸ ಸೇರಿಸ್ಕೊತಾರ? ಏನಕ್ಕೂ ಸೇರಿಸ್ಕೊಳ್ಳಲ್ಲ ಅವರು. ಬಾತ್ರೂಮ್ ತೊಳೆಯಕ್ಕೆ ಸೇರಿಸ್ಕೊತಾರ, ಕಸ ಗುಡ್ಸ ಸೇರಿಸ್ಕೊತಾರ. ನಾನು ನನ್ನ ತೋಟದಲ್ಲಿ ತರಕಾರಿ ಬೆಳ್ಕೊಂಡು 2,000 ರಿಂದ 3,000 ರೂಪಾಯಿ ಸಂಪಾದನೆ ಮಾಡ್ತೀನಿ. ಒಳ್ಳೆ ಮೇಲೆ ಮಾಡ್ತೀನಿ, ಬೀದಿಲಿ ಮಾಡ್ತೀನಿ. ಜಮೀನ್ ಇದ್ರೆ ನಾವು ಜೀವನ ಮಾಡ್ಬೋದು. ಜೀವನ ಮಾಡ್ತೀವಿ. ಯಾಕೆ ಅಕ್ವೇರ್ ಮಾಡಬೇಕು? ಇದು ನಂದನವನ, ನೀರಾವರಿ. ಯಾವ್ದನ್ನ ಬಾರೆ ಇದು ಕಾಡು ಪ್ರದೇಶ ಮಾಡ್ಕೊಳ್ಳಿ ಹೇಳು. ಈ ನೀರೇನಾಗದೆ? ಬೈರ್ಮಳ ಕೆರೆ ನೀರು, ನೀರು, ಅದು ಹಾಲು ಆಯ್ತದೆ, ಮೊಸರು ಆಯ್ತದೆ, ಎಳ್ನೀರು, ರೇಷ್ಮೆ. ಅದು ಪಾಯ್ಜನ್ ಆದ್ರೆ ಸೀಮೆ ಹಸ್ಕೊಳಾಗಲ್ಲ. ಆಮೇಲೆ ಹಾಲು ಸೀಮೆ ಹಸ್ಕೊಂಡು ಉಳಿಯಲ್ಲ. ಹಾಲು ಎಪ್ಪಾಗಿ ಮೊಸರಾಗಲ್ಲ. ಪಾಯ್ಜನ್ ಇಲ್ಲ. ಒಳ್ಳೆ ನೀರೇ ಬೈರ್ಮಳ ಕೆರೆ ನೀರು. ಅಂದ್ರೆ ನೀವು ಹೇಳ್ತಿರೋದೇನಪ್ಪ ಅಂದ್ರೆ ಒಳ್ಳೆ ನೀರಾವರಿ ಭೂಮಿ, ಇಂಥ ಭೂಮಿನ ಕಳ್ಕೊಳಕ್ ಇಷ್ಟ ಇಲ್ಲ. ಇಷ್ಟ ಇಲ್ಲ, ಬೇಡ, ಅಕ್ವೇರ್ ಮಾಡೋದು ಬೇಕಿಲ್ಲ. ಏನಪ್ಪಾ ಹೇಳು, ಯಾಕೆ ಅಕ್ವೇರ್ ಮಾಡಬೇಕು? ಈಗ ನೀವು ಡಿಸೈಡ್ ಮಾಡಿ ಮುಗಿದು ಬಿಡಿ. ನೋಡಿ, ಇದು ತರಕಾರಿ ಬನ್ನಿ ಮಾಡಿ ಇವಾಗ ಡಿ ಕೆ ಶಿವಕುಮಾರ್ ಇರ್ಲವಾ ಅಕ್ವೇರ್ ಮಾಡಕ್ಕೆ? ಕನಪುರ ಬಂಡಿ ಹೊಡಿಲಿ ಬಿಡ್ರಿ ಮಾಡಲಿ, ಬರ್ಬೇಕಾಯ್ತು ಅಕ್ವೇರ್ ಮಾಡಕ್ಕೆ. ಹಂಗೇನು ಎಕ್ಕದೆ ಮಾಡಕ್ಕೆ? ಅವ್ನು ಎಕ್ಕದೆ. ನಮ್ಮ ಆಸ್ತಿ ನಾನು ಕೊಡೋಲ್ಲ. ನಮ್ಮ ಆಸ್ತಿ ನನ್ನ ಹಕ್ಕು. ನನ್ನ ಹಕ್ಕು ನಂದು. ನಾನು ರಾಗಿ ಜೋಳ ಏನು ಹಸ್ಕು, ಹಾಲು, ಹುಲ್ಲು ಬೆಳಿಬೇಕು. ಎಲ್ಲಿಗೆ ಹೋಗೋಣ ನಾವು? ಎಲ್ಲಿಗೆ ಹೋಗೋಣ ಸರ್ ನಾವು? ಮಾಡಲಿ ಅಕ್ವೇರಲ್ಲಿ, ಕನಪುರಲ್ಲಿ. ನಿಮ್ಮ ಮಸ್ತಾನಗದೆ ಅವ್ರದ್ದು. ಇಲ್ಲಿಗೆ ಯಾಕೆ ಬರ್ಬೇಕಾಯ್ತು? ನಮ್ಮ ಇಷ್ಟಕ್ಕೆ ಕನಪುರ ಚಾಲಕು ಅವ್ರದ್ದು, ಇದು ನಮ್ಮ ಚಾಲಕು. ಇಲ್ಲಿಗೆ ಯಾಕೆ ಬರ್ಬೇಕಾಯ್ತು ಕೇಳಕ್ಕೆ? ಅವ್ನಿಗೆ ನೀವು ಸಮಾಧಾನ ಇಲ್ಲ. ಬೆಂಡೆ ಬೆಳಿಬೇಕು, ರಾಗಿ ಬೆಳಿಬೇಕು, ಟೊಮೊಟೊ ಬೆಳಿಬೇಕು, ಕೂಲಿ ಮಾಡಿ ತಗೋಬೇಕು. ಮಾಡಕ್ಕೆ ನಾವು ಮಾಡ್ಲಿ ನೋಡ್ತೀವಿ. ಹೇಳಿ ಸರ್, ಇವಾಗ ಹೇಳಿ ಬಂಡಿಲು ಮಾಡಕ್ಕೆ ಏನ್ ಗೊತ್ತಾ ಸರ್? ಹೇಳಿ ಸರ್. ಇಲ್ಲಿಗೆ ಕೇಳಿ, ಡಿ ಕೆ ಶಿವಕುಮಾರ್ ಅವರು ಮೊದ್ಲೇನೆ ನಿಮ್ಗೆ ಅಕ್ವೈರ್ ಮಾಡಕ್ಕೆ ನೋಟಿಸ್ ಕೊಡ್ತಿರೋ. ಇನ್ನು ಅವರೇ ಕರ್ನಾಟಕದ ಸಿಎಂ ಆಗಿದ್ದಾರೆ. ಅಲ್ಲ, ಇವಾಗ ಅವರು ಸಿಎಂ ಆಗಿರೋದು ನಿಜ ಒಪ್ಪಿದ್ದೀನಿ. ಈಗ ಅಕ್ವೈರ್ ಮಾಡೋದು ನಿಜ ಒಪ್ಪಿದ್ದೀನಿ. ಮಾಡಿ ಬಂಡಿ ಹೊಡಿಲಿ ಬಿಡಿ ಮಾಡಿ. ಇಲ್ಲಿ ನಮ್ಮ ರೈತರುಗಳು ಏನ್ ಮಾಡ್ತಾರೆ? ರೈತರುಗಳು ಏನ್ ಮಾಡ್ತಾರೆ ಸರ್? ಇವಾಗ ಮನೆ ಹೊಡೆದಾಕ್ತೀನಿ, ಹೊಡೆದಾಕ್ತೀನಿ, ಹೊಡೆದಾಕ್ತೀನಿ ಅಂತ ಹೋಗ್ಬಿಟ್ಟು ಏನು ಮಾಡೋದು ನಾವು? ಎಲ್ಲಿಗೆ ಹೋಗೋಣ ನಾವು? ನಾವೆಲ್ಲ ಜಮೀನು ಮಾಡ್ಬಿಟ್ಟು ನಾವು ಕೂಲಿ ಹೋಗ್ಬೇಕಾಯ್ತದ? ಹೇಳಿ ಸರ್ ನೀವೇನೆ. ನಾವು ವಾಚ್ಮನ್ ಕೆಲಸ ಹೋಗ್ಬೋಯ್ತದೆ. ಈಗ ಸಿಎಂ ಆಗಿದ್ದಾರೆ, ಅಧಿಕಾರ ಇರುತ್ತೆ ಅವ್ರಿಗೆ. ಇಲ್ಲ ನಮಗೆ ಭೂಮಿ ಬೇಕೇ ಬೇಕು, ನೀವು ಬಿಟ್ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಬಿಟ್ಕೊಡಲ್ಲ, ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ನೋಟಿಸ್ ಕೊಡ್ತಾರೆ ಸರ್ಕಾರದಿಂದ. ಏನ್ ಮಾಡ್ತೀವಿ? ಕೊಟ್ಟರು ಬೇಡ ಅಂತೀನಿ. ಬರಲಿ ಸಾಕಾಯ್ತಿದ್ರೆ ಬಿಟ್ಕೊಡ ಅಷ್ಟೇ. ನಾವು ಕೊಡಲ್ಲ ಅಷ್ಟೇ. ಪವರೇ ಬರಲಿ ಅಷ್ಟೇ. ಮಾತಾಡಲಿ ಜಂಬೀರೆ
ಬರೀ ಕೊಡ್ರಿ ತಕ್ಕಿದ್ದೀರ ಬರಲ್ಲ ಅಷ್ಟೇ. ನಾವು ರೈತರೇ, ನಾವು ಬೆಕ್ಕೆ ಸಂಘಟನೆ ಗೆಯ್ಯರೆ ನಾವು. ಹಾ ಬರ್ಲಿ ಜಾಗ ಏನ್ ಮಾಡ್ತಾರೆ ನಮ್ಮ ಹತ್ರ ಎಷ್ಟು ಇರ್ತದೆ, ಒಂದು ವರ್ಷ ಖರ್ಚು ಮಾಡ್ಕೊತೀವಿ. 30,000 ಜಮೀನ್ ಬೇಡ, ಮಕ್ಕಳಿಗೆ ದುಡ್ಡು ಕೊಡ್ತಾರಲ್ವಾ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡ್ತೀನಿ, ಆಸ್ತಿನೇ ಬೇಡ ಅಂತ ಅವ್ರು ಆಸ್ತಿನ ಬೇಡ ಅಂತ ಬೇಡ ಬಿಡು, ಅವ್ರು ಮಾಡ್ಕೊಳ್ಳಿ. ಅವ್ರು ಯಾರೋ ಒಬ್ರು ಅಂದ್ಬಿಟ್ರೆ ಎಲ್ಲಾರು ಒಪ್ಪಿಡ್ತಾರ. ಹೇಳು ನೀನು. ನಾವು ಇಲ್ಲ ನಾವು ಇಲ್ಲ ಕೊಡಕ್ಕೆ ನಾವಿಲ್ಲ, ನಾವು ಕೊಡಲ್ಲ ಸರ್. ನಮ್ಗೆ ಏನ್ ಕೆಲಸ ಕೊಡ್ತಾರೆ ಅವರು? ಅದೇ ಹೋಗೋದು ವಾಚ್ಮನ್ ಕೆಲಸಕ್ಕೆ ಕೊಡಲ್ಲ, ವಾಚ್ಮನ್ ಕೆಲಸ